ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಹಾಫ್ ಮೂನ್ ಬೀಚ್ ಮುಗಿಸ್ಕೊಂಡು ಟ್ರೆಕ್ಕಿಂಗು ವಾಪಸ್ ಬಂದರೆ ಇಲ್ಲಿ ಸನ್ಸೆಟ್ಟಿಗೆ ವ್ಯೂ ಪಾಯಿಂಟ್ ಅಂತ ಹೇಳಿದೆ. ನೀವು ಇದು ನೋಡ್ಬೋದು, ಓಮ್ ಬೀಚಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಯಾವ ಥರ ಕಾಣ್ತಿದೆ ಅಂತ. ವಾವ್, ಆ ಸನ್ದು ರಿಫ್ಲೆಕ್ಷನು ಅಷ್ಟೇ ಸಕ್ಕದಾಗಿ ಕಾಣ್ತಿದೆ. ಮತ್ತು ಈ ವೇವ್ಸ್ದು ಸೌಂಡು ಅಷ್ಟೇ ತುಂಬ ಕ್ಲಿಯರಾಗಿ ಕೇಳಿಸ್ತಿದೆ. ಸನ್ಸೆಟ್ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಸೊ ಬೀಚಲ್ಲಿ ವಾಕ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಪ್ರತಿಯೊಂದು ಏನಾದರೂ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಿರುತ್ತೆ. ಸೊ ನೀವೀಗ ಇಲ್ಲಿ ಅಬ್ಸರ್ವ್ ಮಾಡಿದಿರೋ ಪ್ರಕಾರ ಇವರು ಇಲ್ಲಿ ಏನೋ ಮಾಡ್ತಿದ್ದಾರೆ. ಅದೇ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಆ ಫೈರ್ ವರ್ಕ್ ಇರುತ್ತೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಆಫ್ ಆ ಕಡ್ಡಿ ಏನು ಸ್ಟಿಕ್ ಕಾಣಿಸ್ತಿದೆ ನಿಮಗೆ. ಬಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನಿಸುತ್ತೆ. ಬಟ್ ಗುಡ್ ಟ್ರೈ ಬ್ರೋ. ಸೊ ಹೋಗ್ತಾ ಹಂಗೆ ನೋಡಿ, ಇಲ್ಲಿ ಫುಟ್ಬಾಲ್ ಆಡ್ತಿದ್ದಾರೆ, ಏನೋ ಒಂದು ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ನಾವು ಈಗ ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ನೋಡ್ಗುರು, ಸಿಂಪಲ್ಲಾಗಿ ಹೇಳೋದು ಇಷ್ಟೇ, ಬೀಚಿಗೆ ಬಂದರೆ ಎರಡೇ, ಒಂದು ಒಳ್ಳೆ ನೇಚರ್ ಎಂಜಾಯ್ ಮಾಡ್ಬೋದು, ಇಲ್ಲ ಅಂತಂದರೆ ಒಳ್ಳೆ ಫಿಗರ್ಗಳು ಕಾಣ್ತಾರೆ. ಸದ್ಯಕ್ಕೆ ಫಿಗರ್ಗಳು ಯಾರೂ ಕಾಣ್ತಿಲ್ಲ, ಬ್ಯೂಟಿಫುಲ್ ಸೀನ್ರಿ ಕಾಣಿಸ್ತಿದೆ ಮುಂದೆ ನಿಮಗೆ, ಅದನ್ನು ನೋಡಿ ಎಂಜಾಯ್ ಮಾಡಿ. ನಾವು ಈಗ ಸೀದಾ ರೂಮಿಗೆ ಹೋಗಿ ಕೆಫೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ಸ್ಟೇ ಆಗಿ ಮತ್ತು ನಾಳೆ ಬೆಳಿಗ್ಗೆ ವಾಪಸ್ ಬ್ಯಾಂಗ್ಳೂರಿಗೆ ಓಡಬೇಕು. ನೋಡಿ, ನಾವು ಸ್ಟೇ ಆಗಿದ್ದಂಥ ಕೆಫೆ ಇದೇನೆ, ನಮಸ್ತೆ ಕೆಫೆ ಅಂತ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು. ಯಾಕೆ ಅಂತಂದರೆ ಇದು ಓಮ್ ಬೀಚ್ ಕಾರ್ನರಲ್ಲೇ ಇದೆ, ಒಳ್ಳೆ ವ್ಯೂ ಸಿಗುತ್ತೆ. ಈವನ್ ಊಟಕ್ಕೆ ಕೂತ್ಕೊಂಡಾಗ್ಲೂ ಸಕ್ಕತ್ತಾಗಿರೋ ವ್ಯೂ ಕಾಣುತ್ತೆ. ನಾವು ಊಟ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೊರಟ್ವಿ. ಬಟ್ ಊಟ ಏನಪ್ಪ ಅಂತಂದರೆ ಇಲ್ಲಿ ಕೋಸ್ಟಲ್ಲಿ ಫಿಶ್ ಎಲ್ಲ ತೊಗೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ನಾವು ಬಿರಿಯಾನಿ ಟ್ರೈ ಮಾಡೋಣ ಅಂತ ತಿಂದ್ವಿ, ನಿಜವಾಗ್ಲೂ ವರ್ಸ್ಟ್ ಇತ್ತು. ಸ್ಕ್ವಿಡ್ ಅಂತ ಏನೋ ತಿಂದ್ವಿ, ಅದು ಸಾಕಾಗಿತ್ತು. ಸೊ ಈಗ ಹೋಗಿ ರೆಸ್ಟ್ ಮಾಡಿ ನಾಳೆ ಮಾರ್ನಿಂಗ್ ಎದ್ದು ಬ್ಯಾಂಗ್ಳೂರಿಗೆ ಪಯಣ ಶುರು ಮಾಡಬೇಕು. ಇನ್ನೇನು ಇವತ್ತು ಡೇ 3, ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ನೋಡಬೇಕು. ಹೊಡೋದಕ್ಕಿಂತ ಮುಂಚೆ ಲಾಸ್ಟ್ ಓಮ್ ಬೀಚಲ್ಲಿ ಒಂದು ಸನ್ರೈಸ್ ನೋಡಿಕೊಂಡು ಹೊರಡೋಣ ಅಂತ ಬಂದೆ. ಸೊ ಏನು ಗುರು, ಪೀಸ್ಫುಲ್ಲಾಗಿದೆ, ಯಾರೂ ಇಲ್ಲ ಬೀಚಲ್ಲಿ. ವಾವ್, ನೀವು ಅಬ್ಸರ್ವ್ ಮಾಡ್ಬೋದು, ಸನ್ರೈಸ್ ಆಗ್ತಿರೋದು, ಅದು ರಿಫ್ಲೆಕ್ಷನ್ನು ಸಖತ್ತಾಗಿ ಕಾಣಿಸ್ತಿರುತ್ತೆ. ಇದು ಒಂದು ಸೈಡು ಸನ್ರೈಸು, ಈ ಕಡೆ ಸನ್ಸೆಟ್, ಎರಡೂ ವ್ಯೂ ಪಾಯಿಂಟ್ಸು ಬ್ಯೂಟಿಫುಲ್ ಆಗಿದೆ. ಒಂದು ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ ನೋಡಿ. ಆಲ್ಮೋಸ್ಟ್ ಟೈಮ್ 8 ಗಂಟೆ ಆಯಿತು, ಓಡ್ತಿದ್ದೀವಿ ಬ್ಯಾಂಗ್ಳೂರಿಗೆ. ಎಲ್ಲ ಆಲ್ ಸೆಟ್. ಇಲ್ಲಿಂದ ಜರ್ನಿ ಶುರು ನಮ್ಮದು ಟುವರ್ಡ್ಸ್ ಬ್ಯಾಂಗ್ಳೂರ್. ಒಂದು ಒಳ್ಳೆ ಎಂಜಾಯ್ ಮಾಡಿದ್ವಿ 2 ಡೇಸು. ಈಗಿನ್ನೇನಿಲ್ಲ, ಸೀದಾ ಬೆಂಗಳೂರಿಗೆ
ಗಾಡಿ ಓಡ್ತಿರೋದಷ್ಟೇ. ಇನ್ನೇನು ಅರುಣ್ ಸರ್ ರೆಡಿ ಆಗಬೇಕಷ್ಟೇ. ಮುಂದೆ ಏಕಲವ್ಯ ಅವರು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಚಲೋ. ಗೋಕರ್ಣದಲ್ಲಿ 2 ದಿವಸ ಮಜಾ ಮಾಡಿದ್ವಿ ಗುರು. ಈಗ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಬೇಜಾರಾಗ್ತಿದೆ. ಇನ್ನೂ 1-2 ದಿವಸ ಇರ್ಬೋದಿತ್ತು, ಬಟ್ ಆಗಲ್ಲ, ಹೋಗಲೇಬೇಕು. ಒಂದು ಪ್ಲೇಸಿಗೆ ಬಂದ್ವಾ, ಎಂಜಾಯ್ ಮಾಡಿದ್ವಾ, ವಾಪಸ್ ಓಡ್ತಿರ್ಬೇಕು. ಸೊ ಈಗ ಒಂದು ಸ್ವಲ್ಪ ದೂರ ಘಾಟ್ ಸೆಕ್ಷನ್ ಇರುತ್ತೆ, ಅದಾದ ಮೇಲೆ ನಮಗೆ ಹೈವೇ ಸಿಗೋದು. ಸೊ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಪ್ಯಾಚಿ ರೋಡ್ಸ್ ಎಲ್ಲ ಜಾಸ್ತಿನೇ ಇದೆ. ನೋಡಿಕೊಂಡು ಕೇರ್ಫುಲ್ಲಾಗಿ ಆರಾಮಾಗಿ ಮನೆ ಸೇರ್ಕೊಳೋದು ನಮ್ಮ ಟಾರ್ಗೆಟು. ಇನ್ನೇನು ಆಲ್ಮೋಸ್ಟ್ ನಾವು ಈಗ ಹೈವೇಗೆ ಟಚ್ ಆಗ್ತಿದ್ದೀವಿ. ನೀವೇನು ನೋಡ್ತಿದ್ದೀರಾ ಮುಂದೆ ಈ ಹೈವೇಗೆ ಹಂಗೆ ಸ್ಟ್ರೈಟ್ ಹೋದರೆ ನೀವು ಮುರುಡೇಶ್ವರಗೂ ಹೊರಟೋಗ್ಬೋದು, ಹಂಗೆ ಕಾರವಾರ ಕನ್ಯಾಕುಮಾರಿಗೂ ಹೋಗ್ಬೋದು. ಈಗ ನಾವು ಸ್ಟ್ರೈಟ್ ಇನ್ನೊಂದು ಸ್ವಲ್ಪ ದೂರ ಹೋಗಿ ಆಲ್ಮೋಸ್ಟ್ ಒಂದು 10-15 ಕಿಲೋಮೀಟರ್ಸ್ ಆದಮೇಲೆ ಡಿವಿಯೇಷನ್ ಬರುತ್ತೆ ನಮಗೆ ಲೆಫ್ಟಿಗೆ. ಲೆಫ್ಟ್ ಡಿವಿಯೇಷನಿಗೆ ಹೋದರೆ ಘಾಟ್ ಸೆಕ್ಷನ್ ಹಂಗೆ ಮುಗಿಸ್ಕೊಂಡು ಶಿರ್ಸಿಗೆ ಹೋಗ್ತೀವಿ. ಶಿರ್ಸಿಯಿಂದ ಹಂಗೆ ಕಂಟಿನ್ಯೂ ಮಾಡಿ ನಮಗೆ ವಾಪಸ್ಸು ಹಾವೇರಿ, ಚಿತ್ರದುರ್ಗ ಈ ಹೈವೇ ಸಿಗುತ್ತೆ. ಬೇಸಿಕಲಿ ಪುಣೆ ಬ್ಯಾಂಗ್ಳೂರ್ ಹೈವೇ. ಬನ್ನಿ ಓಡೋಣ. ಈ ಹೈವೇಲಿ ಸಕ್ಕದಾಗಿರೋ ವ್ಯೂಗಳು ಕಾಣುತ್ತೆ ಗುರು. ನೀವು ಮುಂದೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಅಂದರೆ ಅದು ಅರ್ಲಿ ಮಾರ್ನಿಂಗ್ ಬೇರೆ, ಈ ಸನ್ರೈಸ್ ಬೇರೆ ಬೀಳ್ತಿರುತ್ತೆ. ಸಕ್ಕದಾಗಿದೆ ಮಾತ್ರ, ಅಲ್ಟಿಮೇಟ್. ಸೊ ನಾವು ಹೈವೇಯಿಂದ ಘಾಟ್ ಸೆಕ್ಷನ್ಗೆ ಆಲ್ರೆಡಿ ಎಂಟರ್ ಆಗೋದ್ವಿ. ಈ ಘಾಟ್ ಸೆಕ್ಷನ್ ಸ್ವಲ್ಪ ಪ್ಯಾಚ್ ಇದೆ, ಯಾಕೆಂತಂದರೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ರೋಡ್ ಕಂಪ್ಲೀಟಾಗಿ. ಸೊ ಯಾರಾದರೂ ಲೇ ಲದಾಖು ಹತ್ತು ಕಡೆ ಎಲ್ಲ ರೈಡ್ ಮಾಡ್ತೀರಾ ಅಂತಂದರೆ ಈ ಥರದ್ದೆಲ್ಲ ಆಫ್ ರೋಡ್ಸು, ಈ ಪ್ಯಾಚಿ ರೋಡ್ಗಳಲ್ಲೆಲ್ಲ ಚೆನ್ನಾಗಿ ಓಡಾಡಿಸ್ಬಿಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಟ್ ಘಾಟ್ ಸೆಕ್ಷನಲ್ಲಿ ನೋಡಿದ್ರೆ ಗಾಡಿ ಓಡಿಸೋದಕ್ಕೆ ಏನಪ್ಪ ತುಂಬ ಖುಷಿ ಆಗೋದು ಅಂತಂದರೆ ತಣ್ಣಗೆ ಗಾಳಿ ಬೀಸ್ತಿರುತ್ತೆ, ನಿಮ್ಗೆ ಅಷ್ಟೊಂದು ಹೀಟ್ ಫೀಲ್ ಅಂತ ಅನಿಸಲ್ಲ. ಅದೇ ಓಪನ್ ಹೈವೇಸಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಫುಲ್ಲು ಬಿಸಿ ಗಾಳಿ ಹೊಡಿತಿರುತ್ತೆ. ನೋಡಿ ನಾನು ಹೇಳಿದ್ನಲ್ವ, ಹಿಂಗೆ ಹಳ್ಳ ದಿನ್ನೆ ಪಾ. ಓ ಸೊ ನಾವೀಗ ಆಲ್ರೆಡಿ ಶಿರ್ಸಿ ಸಿಟಿ ಎಂಟರ್ ಆಗೋದ್ವಿ. ಸೊ ಇಲ್ಲೇನೋ ಫುಲ್ ಜಾಮ್ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದ್ದಾರೆ, ಅದಕ್ಕೆ ನೈಟ್ ರೈಡ್ ಮಾಡಿಬಿಟ್ರೆ ಸ್ವಲ್ಪ ಟ್ರಾಫಿಕ್ ಅವಾಯ್ಡ್ ಆಗ್ಬೋದು. ಬಟ್ ನೈಟ್ ರೈಡ್ಸು ಸ್ವಲ್ಪ ರಿಸ್ಕಿ. ಡೇ ಟೈಮಲ್ಲಿ ಈ ಥರ ಎಲ್ಲ ಜಾಮ್ ಆಗೋಯ್ತು ಅಂತಂದರೆ ಸ್ವಲ್ಪ ಕಷ್ಟ.
ರೋಡಲ್ಲಿ ನಾನೀಗ ಗಾಡಿ ಓಡಿಸ್ಬೇಕಾದ್ರೆ ಒಂದೇ ಒಂದು ಮೈಂಡಿಗೆ ಬಂದಿದ್ದು ಏನಪ್ಪ ಅಂತ ಅಂದರೆ, ಈಗೇನು ಮಳೆ ಏನೂ ಬಿದ್ದಿಲ್ಲ, ಆರಾಮಾಗಿ ಹೋಗ್ತಿದ್ದೀವಿ. ಜಸ್ಟ್ ಇಮ್ಯಾಜಿನ್ ಮಳೆ ಬಿದ್ದಿದ್ದರೆ ಹೆಂಗೆ ಫುಲ್ ಸ್ಕಿಡ್ ಹೊಡ್ಕೊಂಡು ಹೋಗ್ತಿತ್ತು ಅಂತ, ಅಥವಾ ಎಷ್ಟು ಸರಿ ಬೀಳ್ತಿದ್ವಿ ಅಂತ ಇಮ್ಯಾಜಿನ್ ಮಾಡ್ಕೊತಿದ್ದೀನಿ. ಮುಂದೆ ಅರುಣ್ ಸರ್ ಎದ್ದು ನಿಂತ್ಕೊಂಬಿಟ್ರು, ನಾವು ನಿಂತ್ಕೊಬೋದು ಆರಾಮಾಗಿ. ನೋಡಿ, ನಿಂತ್ಕೊಂಡೋದ್ರು ಆರಾಮಾಗಿ ಹೋಗ್ಬೋದು. ಅದೇ ಏನಾದರೂ ಮಳೆ ಬಿದ್ದು ವೆಟ್ಟಾಗಿತ್ತು ಅಂದಿದ್ದರೆ ಮಾತ್ರ ನಿಂತ್ಕೊಂಡೆಲ್ಲ ತಳ್ಕೊಂಡು ಹೋಗೋಕ್ಕೂ ಕಷ್ಟ ಆಗ್ಬಿಡ್ತಿತ್ತು ಈ ರೋಡಲ್ಲಿ. ಸೊ ನಾವೀಗ ಆಲ್ಮೋಸ್ಟ್ ಈಗ ಪುಣೆ ಬ್ಯಾಂಗ್ಳೂರ್ ಹೈವೇಲಿ ಹೋಗ್ತಾ ಇದ್ದೀವಿ. ಇನ್ನೇನು ನಿಯರ್ ಬೈ ಚಿತ್ರದುರ್ಗ ಹತ್ತತ್ರ ಇದ್ದೀವಿ. ಸೊ ಒಂದು ಊಟಕ್ಕೆ ಸ್ಟಾಪ್ ಕೊಡಬೇಕಾಗುತ್ತೆ. ಊಟ ಮುಗಿಸ್ಕೊಂಡು ಕಂಟಿನ್ಯೂ ಮಾಡಬೇಕು. ಸೊ ಅಗೇನ್ ಊಟಕ್ಕೆ ಮೈಸೂರು ಕೆಫೆಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಈ ಹೈವೇಲಿ ನೆಲ್ಲಿ ಇಷ್ಟು ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಇಲ್ಲಿ ಊಟ ಮುಗಿಸ್ಕೊಂಡು ಅದಾದಮೇಲೆ ಫುಲ್ ಹೊರಟ್ಬಿಡೋದೆ. ಸೊ ಈಗ ಆಲ್ಮೋಸ್ಟ್ ನಾವು ಸಮ್ವೇರ್ ತುಮಕೂರು ಇನ್ನೊಂದು 45-50 ಕಿಲೋಮೀಟರ್ಸ್ ಇದೆ ಅಂದ್ಕೊತಿದ್ದೀವಿ. ಪರವಾಗಿಲ್ಲ, ಒಳ್ಳೆ ಸ್ಪೀಡ್ಸೇ ಕವರ್ ಮಾಡ್ತಿದ್ದೀವಿ. ಸಮ್ವೇರ್ ಅರೌಂಡ್ 120 km/h ಅಲ್ಲಿ ಆವ್ರೇಜ್ ಕ್ರೂಸಲ್ಲೇ ಹೋಗ್ತಿದ್ದೀವಿ, ಬೇಗ ಬ್ಯಾಂಗ್ಳೂರು ರೀಚ್ ಆಗೋಣ ಅಂತ. ಸೊ ನೀವೀಗ ಆಲ್ರೆಡಿ ಟ್ರಾಫಿಕ್ನ ನೋಡಿನೇ ಗೆಸ್ ಮಾಡ್ಬೋದು ಆಲ್ಮೋಸ್ಟ್ ಬ್ಯಾಂಗ್ಳೂರು ರೀಚ್ ಆಗೋದ್ವಿ ಅಂತ. ಈಗ ನೆಲಮಂಗಲ ಟೋಲ್ ಹತ್ರ ಇದ್ದೀವಿ. ಆಲ್ಮೋಸ್ಟ್ 4 o'clock. ಪರವಾಗಿಲ್ಲ, ಮಾರ್ನಿಂಗ್ 8ಗೆ ಬಿಟ್ಟಿದ್ದು, 4 ಅಂತಂದರೆ 7 hours ಇನ್ಕ್ಲೂಡಿಂಗ್ ಬ್ರೇಕ್ಸು ಒಳ್ಳೆ ಸ್ಪೀಡಲ್ಲೇ ಕವರ್ ಮಾಡಿಕೊಂಡು ಬಂದ್ವಿ. ಇನ್ನಿಲ್ಲಿಂದ ಫುಲ್ ಟ್ರಾಫಿಕ್ಕು. ಇಷ್ಟೊತ್ತು ಹೈವೇಲಿ ಟ್ರಾಫಿಕ್ ಇರಲಿಲ್ಲ, ಮಜಾ ಮಾಡ್ಕೊಂಡು ಜೋರಾಗಿ ಓಡಿಸ್ಬಿಟ್ವಿ. ಈಗ 2ನೇ ಗೇರು 3ನೇ ಗೇರಲ್ಲಿ ಓಡಿಸ್ಕೊಂಡು ಮನೆ ಸೇರ್ಕೊಬೇಕಷ್ಟೆ. ನಮ್ಮ 3 ದಿವಸದ ಗೋಕರ್ಣ ಟ್ರಿಪ್ಪು ಮುಗೀತು ನೋಡ್ಗುರು. ಈಗ ಇನ್ನೇನು ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟರ್ಸು ಮನೆ ರೀಚ್ ಆಗೋಗ್ತೀವಿ. ಸೊ ಹೋಪ್ಫುಲಿ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.